ನಮಸ್ಕಾರ. ನಿಮಗೆ ಗೊತ್ತಾ, ಮೊನ್ನೆ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮಳೆ ಬಂತು. ಆಗ ನಮ್ಮ ಅಪಾರ್ಟ್ಮೆಂಟ್ನಲ್ಲಿ ಸುಮಾರು 2 ಗಂಟೆ ಕರೆಂಟ್ ಇರಲಿಲ್ಲ. ಓಹೋ. ಜನರೇಟರ್ ಚಾಲು ಆಗೋಕೆ ಒಂದು 10 ನಿಮಿಷ ಬೇಕಾಯಿತು. ಆ 10 ನಿಮಿಷ, ಅಬ್ಬಾ, ಲಿಫ್ಟು ನಿಂತೋಗಿತ್ತು, ವೈಫೈ ಹೋಯ್ತು, ಮಕ್ಕಳು ಆನ್ಲೈನ್ ಕ್ಲಾಸ್ ಮಧ್ಯದಲ್ಲೇ ಕಟ್ಟು. ಹ್ಮ್. ಆಗ ನನಗನ್ಸಿದ್ದು, ನಮ್ಮ ಇಡೀ ಮಾಡರ್ನ್ ಲೈಫ್ ಅನ್ನೋದು ಕರೆಂಟ್ ಅನ್ನೋ ಒಂದೇ ಒಂದು ತೆಳುವಾದ ದಾರದ ಮೇಲೆ ನಿಂತಿದೆ. ಆ ದಾರ ತುಂಡಾದ್ರೆ ಎಲ್ಲವೂ ಅಲ್ಲೇ ಖತಮ್. ನೀವ್ ಹೇಳಿದ ಆ ಒಂದೇ ದಾರದ ಮಾತು ಇದೆಯಲ್ಲ, ಅದು ತುಂಬಾ ನಿಜ. ಯಾಕೆಂದ್ರೆ ಇವತ್ತಿನ ನಮ್ಮ ಮನೆಗಳು ಅಂದ್ರೆ ಕೇವಲ ಇಟ್ಟಿಗೆ ಸಿಮೆಂಟ್ ಕಟ್ಟಡಗಳಲ್ಲ, ಅವು ನಮ್ಮ ಲೈಫ್ ಸ್ಟೈಲ್ನ ಒಂದು ಪ್ರತಿಬಿಂಬ. ಹೌದು. ನಾವು ಲಕ್ಷಗಟ್ಲೆ ಖರ್ಚು ಮಾಡಿರೋದು ಬರೀ ವಸ್ತುಗಳಿಗಲ್ಲ, ಒಂದು ತಡೆರಹಿತ ಆರಾಮದಾಯಕ ಜೀವನ ಶೈಲಿಗೆ. ಆ ಜೀವನ ಶೈಲಿಯ ಅಡಿಪಾಯನೇ ವಿದ್ಯುತ್. ಆ ಅಡಿಪಾಯನೇ ವೀಕ್ ಆದ್ರೆ ಪೂರ್ತಿ ಇನ್ವೆಸ್ಟ್ಮೆಂಟ್ ವೇಸ್ಟ್ ಆದ ಹಾಗೆ ಅಲ್ವಾ? ನಿಜ. ಈಗಿನ ಮನೆಗಳಲ್ಲಿರೋ ವಸ್ತುಗಳ ಲಿಸ್ಟೇ ಒಂಥರ ಬೆರಗು ಹುಟ್ಟಿಸುತ್ತೆ. ಒಂದು ಕಾಲದಲ್ಲಿ ಟಿವಿ, ಫ್ರಿಡ್ಜ್ ಅಂದ್ರೆ ದೊಡ್ಡ ವಿಷಯ. ಈಗ ನೋಡಿ, ಅಪಾರ್ಟ್ಮೆಂಟ್ಗಳಲ್ಲಿ, ದೊಡ್ಡ ಮನೆಗಳಲ್ಲಿ ಪ್ರೈವೇಟ್ ಲಿಫ್ಟ್ಗಳಿದೆ. ಹ್ಮ್. ಪ್ರತಿ ರೂಮ್ಗೆ ಬೇರೆ ಬೇರೆ ಟೆಂಪರೇಚರಲ್ಲಿ ಕೆಲಸ ಮಾಡುವ ಮಲ್ಟಿಝೋನ್ ಎಸಿ, ಇಡೀ ಮನೆ ಸ್ಮಾರ್ಟ್ ಸ್ಪೀಕರ್ಗಳು, ಸ್ಮಾರ್ಟ್ ಲೈಟ್ಸು ಎಲ್ಲ ತುಂಬೋಗಿದೆ. ನಿಖರವಾಗಿ. ಇವೆಲ್ಲ ಕೆಲಸ ಮಾಡ್ಬೇಕಂದ್ರೆ ನಿರಂತರ ವಿದ್ಯುತ್ ಬೇಕೇ ಬೇಕು. ಖಂಡಿತ. ನೀವು ಲಿಫ್ಟ್ ಮತ್ತೆ ಎಸಿ ಬಗ್ಗೆ ಹೇಳಿದ್ರಿ, ಅದ್ರ ಜೊತೆಗೆ ನಮ್ಮ ಡಿಜಿಟಲ್ ಲೈಫ್ ನೋಡಿ. ವರ್ಕ್ ಫ್ರಮ್ ಹೋಮ್, ಮಕ್ಕಳ ಆನ್ಲೈನ್ ಸ್ಕೂಲ್, ಎಂಟರ್ಟೈನ್ಮೆಂಟ್ಗೆ ಸ್ಟ್ರೀಮಿಂಗ್. ಓ ಹೌದು. ಸೆಕ್ಯೂರಿಟಿಗೋಸ್ಕರ 24/7 ಕೆಲಸ ಮಾಡೋ ಕ್ಯಾಮೆರಾಗಳು, ಇಂಟರ್ನೆಟ್ ರೂಟರ್, ಕೆಲವು ಮನೆಗಳಲ್ಲಂತೂ ವಯಸ್ಸಾದವ್ರಿಗಾಗಿ ಮೆಡಿಕಲ್ ಮಾನಿಟರಿಂಗ್ ಉಪಕರಣಗಳು ಇರುತ್ತೆ. ಈ ಲಿಸ್ಟು ಇದು ಮುಗಿಯೋದೇ ಇಲ್ಲ. ಇವೆಲ್ಲದರ ಹಿಂದೆ ಇರೋದು ಒಂದೇ ಶಕ್ತಿ, ವಿದ್ಯುತ್. ನೀವ್ ಹೀಗ್ ಹೇಳ್ತಿದ್ರೆ, ಮೊನ್ನೆ ನಮ್ಮನೇಲಿ ದೋಸೆ ಹಿಟ್ಟು ರುಬ್ಬುವಾಗ 3 ಸಾರಿ ಕರೆಂಟ್ ಹೋಗಿದ್ದು ನೆನ್ಪಾಯ್ತು. ಅಂತ ಒಂದು ಸಣ್ಣ ವಿಷಯಕ್ಕೆ ಅಷ್ಟು ಕಿರಿಕಿರಿ ಆಗುತ್ತೆ. ಇನ್ನು ಇಡೀ ಜೀವನ ಶೈಲಿನೇ ನಿಂತು ಹೋದ್ರೆ ಹೇಗಾಗ್ಬೇಕು? ಹೌದು. ಅಂದ್ರೆ ಸರಿಯಾದ ಪವರ್ ಬ್ಯಾಕಪ್ ಇಲ್ಲ ಅಂದ್ರೆ ನಮ್ಮ ಲಕ್ಷಕೋಪಾದಿ ಸ್ಮಾರ್ಟ್ ಟಿವಿ ಗೋಡೆ ಮೇಲಿನ ಒಂದು ಕಪ್ಪು ಅಲಂಕಾರಿಕ ವಸ್ತು ಅಷ್ಟೇ. ಲಿಫ್ಟ್ ಅನ್ನೋದು ನಿಂತಲ್ಲೇ ನಿಂತಿರುವ ಒಂದು ಕಬ್ಬಿಣದ ಡಬ್ಬಿ ಅಲ್ವಾ? ಖಂಡಿತ. ಇದು ಕೇವಲ ಅನುಕೂಲದ ಪ್ರಶ್ನೆ ಅಲ್ಲ. ಇದು ನಮ್ಮ ಹೂಡಿಕೆ, ನಮ್ಮ ಸಮಯ, ನಮ್ಮ ಸೇಫ್ಟಿ ಎಲ್ಲದರ ಪ್ರಶ್ನೆ. ಲಿಫ್ಟ್ನಲ್ಲಿ ಸಿಕ್ಕಾಕೊಳ್ಳೋ ರಿಸ್ಕ್. ಅಬ್ಬಾ. ರಾತ್ರಿ ಬೇಸಿಗೆ ದಗಿಯಲ್ಲಿ ಎಸಿ ಆಫ್ ಆಗಿ ನಿದ್ದೆ ಹಾಳಾಗೋದು, ಅಡುಗೆ ಮಾಡುವಾಗ ಮಿಕ್ಸಿ ಅಥವಾ ಇಂಡಕ್ಷನ್ ನಿಂತು ಹೋದ್ರೆ. ಊಟ ಅರ್ಧಕ್ಕೆ ನಿಲ್ಲುತ್ತೆ. ಹೌದು. ಫ್ರಿಡ್ಜ್ ಆಫ್ ಆಗಿ ಅದರಲ್ಲಿರೋ ಸಾವಿರಾರು ರೂಪಾಯಿ ಬೆಲೆ ಬಾಳೋ ಆಹಾರ ಹಾಳಾಗೋದು. ಇವೆಲ್ಲ ನಿಜವಾದ ನಷ್ಟಗಳು. ಪ್ಯೂರ್ ಪವರ್ ಹೋಮ್ನಂಥ ಸಿಸ್ಟಮ್ಗಳು ನಮ್ಮ ಈ ಲೈಫ್ ಸ್ಟೈಲ್ ಅನ್ನು ಕಾಪಾಡುತ್ತೆ. ನಾವು ಮಾಡಿದ ಇನ್ವೆಸ್ಟ್ಮೆಂಟ್ ಸರಿಯಾಗಿ ಕೆಲಸ ಮಾಡೋ ಹಾಗೆ ನೋಡ್ಕೊಳ್ಳುತ್ತೆ. ನಿಮ್ ಮಾತ್ ಕೇಳಿದ್ರೆ ನಾವಿಷ್ಟೆಲ್ಲ ಖರ್ಚು ಮಾಡಿ ಕಟ್ಕೊಂಡಿರೋ ಈ ಮಾಡರ್ನ್ ಲೈಫ್ನ ಅಡಿಪಾಯ ಎಷ್ಟು ವೀಕ್ ಆಗಿದೆ ಅಂತ ಅನ್ನಿಸ್ತಿದೆ. ಆದ್ರೆ ಒಂದು ಪ್ರಶ್ನೆ, ಈ ಸಮಸ್ಯೆಗೆ ಪರಿಹಾರವಾಗಿ ಡೀಸೆಲ್ ಜನರೇಟರ್ಗಳು ದಶಕಗಳಿಂದ ನಮ್ ಜೊತೆ ಇವೆ. ಅವು ಅಗ್ಗ ಕೂಡ ಹೌದು. ಸ್ವಲ್ಪ ಶಬ್ದ, ಹೊಗೆ ಸಹಿಸ್ಕೊಂಡ್ರೆ ಒಬ್ಬ ಸಾಮಾನ್ಯ ಮನೆ ಮಾಲೀಕನಿಗೆ ಅದು ಒಳ್ಳೆ ಆಯ್ಕೆ ಅಲ್ವಾ? ಈ ಹೊಸ ಟೆಕ್ನಾಲಜಿಗೆ ಅಷ್ಟೊಂದು ದುಡ್ಡು ಯಾಕೆ ಹಾಕ್ಬೇಕು? ಇದು ಬಹಳ ಪ್ರಾಕ್ಟಿಕಲ್ ಪ್ರಶ್ನೆ. ಹೌದು, ಜನರೇಟರ್ ಒಂದು ಆಪ್ಷನ್. ಆದ್ರೆ ನಾವು ಜೀವನ ಶೈಲಿ ಬಗ್ಗೆ ಮಾತಾಡುವಾಗ ಜನರೇಟರ್ನಿಂದ ಆಗೋ ಅಡೆತಡೆಗಳನ್ನ ನೋಡ್ಬೇಕು. ಮೊದಲನೇದು ಅದರ ಶಬ್ದ. ಒಂದು ಶಾಂತ ಸಂಜೆ ಅಥವಾ ಒಂದು ಇಂಪಾರ್ಟೆಂಟ್ ಆನ್ಲೈನ್ ಮೀಟಿಂಗ್ ಮಧ್ಯೆ ಆ ಕರ್ಕಶ ಶಬ್ದ ಊಹಿಸ್ಕೊಳ್ಳಿ. ನಿಜ, ಗಮನವೆಲ್ಲ ಅದರ ಮೇಲಿರುತ್ತೆ. ಎರಡನೇದು ಹೊಗೆ ಮತ್ತು ವಾಸನೆ. ಅದು ಆರೋಗ್ಯಕ್ಕೂ ಪರಿಸರಕ್ಕೂ ಹಾನಿಕಾರಕ. ಮೂರನೇದು ಅದಕ್ಕೆ ಪದೇ ಪದೇ ಡೀಸೆಲ್ ತುಂಬಿಸ್ಬೇಕು, ಮೇಂಟೆನೆನ್ಸ್ ಮಾಡಿಸ್ಬೇಕು. ಅದೊಂದು ದೊಡ್ಡ ತಲೆನೋವು. ಮತ್ತು ಅತಿ ಮುಖ್ಯವಾಗಿ, ಕರೆಂಟ್ ಹೋದ ತಕ್ಷಣ ಜನರೇಟರ್ ಚಾಲೂ ಆಗಲ್ಲ. ಒಂದೆರಡು ನಿಮಿಷ ಗ್ಯಾಪ್ ಇರುತ್ತೆ. ಹೌದು, ಆ ಸ್ವಿಚ್ ಓವರ್ ಟೈಮ್. ಆ ಸಣ್ಣ ಗ್ಯಾಪ್ನಲ್ಲೇ ನಿಮ್ಮ ವೈಫೈ ಕಟ್ಟಾಗತ್ತೆ, ಕಂಪ್ಯೂಟರ್ ಶಟ್ ಡೌನ್ ಆಗತ್ತೆ. ಹೌದು, ಎಲ್ಲಾ ಸಮಸ್ಯೆ ಆಗೋದೇ ಆ ಸಮಯದಲ್ಲಿ. ಹಾಗಾದ್ರೆ ಜನರೇಟರ್ಗಳು ಗದ್ದಲದ ಗತಕಾಲ ಅಂದ್ರೆ ಈ ಶಾಂತಿಯುತ ಭವಿಷ್ಯ ಹೇಗಿದೆ? ನಮ್ಮ ಕೈಯಲ್ಲಿರೋ ಈ ಪ್ಯೂರ್ ಪವರ್ ಹೋಮ್ ಬಗ್ಗೆ ಮಾಹಿತಿ ನೋಡಿದ್ರೆ ಇದೊಂದು ಹೊಸ ಪರಿಹಾರ ಅಂತ ಅನ್ಸುತ್ತೆ. ಏನಿದ್ರ ವಿಶೇಷತೆ? ಇಲ್ಲೇ ಅಸಲಿನ ವಿಷಯ ಇರೋದು. ಜನರು ಸಾಮಾನ್ಯವಾಗಿ ಗಮನಿಸದ ಒಂದು ಪ್ರಮುಖ ವಿಷಯ ಅಂದ್ರೆ ಇದ್ರ ಹಿಂದಿರೋ ಟೆಕ್ನಾಲಜಿ. ಇದು ಕೇವಲ ಒಂದು ದೊಡ್ಡ ಬ್ಯಾಟರಿ ಅಲ್ಲ. ಮೊದಲನೇದಾಗಿ ಇದರ ಹೃದಯ ಭಾಗದಲ್ಲಿರೋದು ಅಡ್ವಾನ್ಸ್ಡ್ ಲಿಥಿಯಂ ಅಯಾನ್ ತಂತ್ರಜ್ಞಾನ. ಅದಕ್ಕಿಂತ ಮುಖ್ಯವಾಗಿ ಇದರಲ್ಲಿ 5th ಜನರೇಷನ್ BMS ಅಂದ್ರೆ ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇದೆ. ಈ ಟೆಕ್ನಿಕಲ್ ಪದಗಳು ಕೇಳೋಕೆ ಸ್ವಲ್ಪ ಕಷ್ಟ ಅನ್ಸುತ್ತೆ.
BMS ಅಂದ್ರೆ ಏನು? ಸ್ವಲ್ಪ ಸರಳವಾಗಿ ಹೇಳ್ಬೋದಾ? ಖಂಡಿತ. BMS ಅಂದ್ರೆ ಬ್ಯಾಟರಿಯ ಬುದ್ಧಿವಂತ ಮೆದುಳು ಅಂತ ಅಂದುಕೊಳ್ಳಿ. ಓ, ಬ್ರೈನ್, ಹೌದು. ಅದು ಬರೀ ಚಾರ್ಜ್ ಕಂಟ್ರೋಲ್ ಮಾಡಲ್ಲ. ಅದು ಪ್ರತಿ ಕ್ಷಣ ಬ್ಯಾಟರಿಯ ಆರೋಗ್ಯ, ಟೆಂಪರೇಚರ್, ಪ್ರತಿಯೊಂದು ಸೆಲ್ಲಿನ ಪರ್ಫಾರ್ಮೆನ್ಸ್ ಎಲ್ಲವನ್ನೂ ಗಮನಿಸ್ತಾ ಇರುತ್ತೆ. ಬ್ಯಾಟರಿ ಓವರ್ ಹೀಟ್ ಆಗದ ಹಾಗೆ, ಓವರ್ ಚಾರ್ಜ್ ಆಗದ ಹಾಗೆ, ಅಥವಾ ಪೂರ್ತಿ ಡ್ರೈನ್ ಆಗಿ ಹಾಳಾಗದ ಹಾಗೆ ನೋಡ್ಕೊಡುತ್ತೆ. ಅಂದ್ರೆ ಅದಕ್ಕೆ ಒಬ್ಬ ಪರ್ಸನಲ್ ಹೆಲ್ತ್ ಕೋಚ್ ಇದ್ದ ಹಾಗೆ. ಪರ್ಫೆಕ್ಟ್! ಅದ್ಭುತವಾಗಿ ಹೇಳ್ರಿ. ಇದೇ ಕಾರಣಕ್ಕೆ ಈ ಸಿಸ್ಟಮ್ 1 ದಶಕಕ್ಕೂ ಹೆಚ್ಚು ಕಾಲ ಯಾವುದೇ ಮೇಂಟೆನೆನ್ಸ್ ಇಲ್ದೆ ಕೆಲಸ ಮಾಡುತ್ತೆ. ಪದೇ ಪದೇ ನೀರ್ ಹಾಕೋದು, ಸರ್ವಿಸ್ ಮಾಡಿಸೋದು, ಆ ತರದ ಯಾವುದೇ ತಲೆನೋವು ಇರಲ್ಲ. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಅಂದ್ರೆ ಒಮ್ಮೆ ಇನ್ಸ್ಟಾಲ್ ಮಾಡಿದ್ರೆ ಆಮೇಲೆ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಮೂಲಗಳಲ್ಲಿ ನ್ಯಾನೋ PCM ಥರ್ಮಲ್ ಮ್ಯಾನೇಜ್ಮೆಂಟ್ ಅಂತ ಇನ್ನೊಂದು ಪದ ಇದೆ. ಅದರ ಪಾತ್ರ ಏನು? ಅದ್ಭುತ ಪ್ರಶ್ನೆ. ಒಂದು ಸ್ಪೋರ್ಟ್ಸ್ ಕಾರ್ ಇಂಜಿನ್ಗೆ ಹೇಗೆ ಒಂದು ಸೂಪರ್ ಕೂಲಿಂಗ್ ಸಿಸ್ಟಮ್ ಬೇಕೋ, ಹಾಗೆ ಈ ಬ್ಯಾಟ್ರಿಗೆ ನಾನೋ PCM. ಓಕೆ. ಬ್ಯಾಟ್ರಿ ತುಂಬಾ ಕೆಲಸ ಮಾಡುವಾಗ, ಅಂದ್ರೆ AC, ಲಿಫ್ಟ್ ಎಲ್ಲ ಒಟ್ಟಿಗೆ ಚಾಲು ಆದಾಗ ಸಹಜವಾಗಿ ಹೀಟ್ ಆಗುತ್ತೆ. ಈ ನ್ಯಾನೋ PCM ಅನ್ನೋ ಮೆಟೀರಿಯಲ್ ಆ ಹೀಟನ್ನ ಹೀರ್ಕೊಂಡು ಅದನ್ನ ನಿಧಾನವಾಗಿ ಹೊರಗೆ ಹಾಕುತ್ತೆ. ಓ, ಇದು ಬ್ಯಾಟ್ರಿಯನ್ನ ಯಾವಾಗ್ಲೂ ಸೇಫ್ ಟೆಂಪರೇಚರ್ನಲ್ಲಿ ಇಡುತ್ತೆ. ಅದರ ಬಾಳಿಕೆ ಮತ್ತು ಸೇಫ್ಟಿಯನ್ನ ಹೆಚ್ಚಿಸುತ್ತೆ. ಇದೇ ಕಾರಣಕ್ಕೆ ಇದು ಸಂಪೂರ್ಣವಾಗಿ ಸುರಕ್ಷಿತ. ಓ, ಹಾಗಾದ್ರೆ ಇದು ಕೇವಲ ಕರೆಂಟ್ ಹೋದಾಗ ಆನ್ ಆಗೋ ಡಿವೈಸ್ ಅಲ್ಲ. ಇದು ತನ್ನನ್ನು ತಾನೇ ರಕ್ಷಿಸ್ಕೊಳ್ತಾ ದೀರ್ಘಕಾಲ ಬಾಳಿಕೆ ಬರೋ ಹಾಗೆ ಡಿಸೈನ್ ಆಗಿದೆ. ಇದರ ಇನ್ನೊಂದು ವಿಶೇಷತೆ ಸರ್ಜ್ ಸಪೋರ್ಟ್ ಅಂತ ಹೇಳಿದ್ದಾರೆ. ಅದು ಕೇಳೋಕ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಹೌದು, ಸರ್ಜ್ ಸಪೋರ್ಟ್ ಇದರ ಅತಿದೊಡ್ಡ ಶಕ್ತಿ. ಸಾಮಾನ್ಯ ಇನ್ವರ್ಟರ್ಗಳು ಲೈಟ್, ಫ್ಯಾನ್, ಟಿವಿಯಂತಹ ಸಣ್ಣಪುಟ್ಟ ವಸ್ತುಗಳನ್ನಷ್ಟೇ ನಿಭಾಯಿಸ್ತವೆ. ಆದರೆ ಲಿಫ್ಟ್, AC, ಗೀಸರ್, ವಾಟರ್ ಪಂಪ್ ಇವೆಲ್ಲ ಚಾಲುವಾಗುವಾಗ ಒಮ್ಮೆಗೆ ಸಾಮಾನ್ಯಕ್ಕಿಂತ ಹೆಚ್ಚು ಕರೆಂಟ್ ತಗೊಳುತ್ತೆ. ಹೌದು, ಸ್ಟಾರ್ಟಿಂಗ್ ಟ್ರಬಲ್ ಅಂತಾರಲ್ಲ ಹಾಗೆ. ಅದೇ, ಅದನ್ನ ಸರ್ಜ್ ಲೋಡ್ ಅಂತಾರೆ. ಪ್ಯೂರ್ ಪವರ್ ಹೋಮ್ ತನ್ನ ಸಾಮಾನ್ಯ ಕೆಪಾಸಿಟಿಗಿಂತ 2 ಪಟ್ಟು ಅಂದ್ರೆ 2x ಹೆಚ್ಚು ಸರ್ಜ್ ಲೋಡನ್ನು ಸುಲಭವಾಗಿ ನಿಭಾಯಿಸುತ್ತೆ. 2 ಪಟ್ಟು? ಹೌದು. ಅಂದ್ರೆ ಕರೆಂಟ್ ಹೋದ ತಕ್ಷಣ ಮನೆಯಲ್ಲಿರುವ ಎಲ್ಲಾ ದೊಡ್ಡ ಉಪಕರಣಗಳು ಒಟ್ಟಿಗೆ ಚಾಲುವಾದ್ರೂ ಈ ಸಿಸ್ಟಮ್ ತಡೆದುಕೊಳ್ಳುತ್ತೆ. ಇದು ನಿಜಕ್ಕೂ ಅದ್ಭುತ. ಅಂದ್ರೆ ನಮ್ಮ ದುಬಾರಿ ಉಪಕರಣಗಳನ್ನ ವೋಲ್ಟೇಜ್ ಫ್ಲಕ್ಚುಯೇಷನ್ನಿಂದ ಆಗೋ ಡ್ಯಾಮೇಜ್ನಿಂದಲೂ ಇದು ಕಾಪಾಡುತ್ತಂತಾಯ್ತು. ನಿಖರವಾಗಿ. ಈ ಪಾಯಿಂಟ್ ನನ್ನ ಗಮನಕ್ಕೆ ಬಂದಿರ್ಲಿಲ್ಲ. ಇದು ಬರೀ ಬ್ಯಾಕಪ್ ಅಲ್ಲ, ಇದೊಂದು ರೀತಿ ರಕ್ಷಾ ಕವಚದ ಹಾಗೆ ಕೆಲಸ ಮಾಡುತ್ತೆ. ಖಂಡಿತ. ಮತ್ತು ಈ ಟೆಕ್ನಾಲಜಿ ಮೇಲಿರೋ ಕಾನ್ಫಿಡೆನ್ಸ್ನ ಸಂಕೇತವಾಗಿ ಕಂಪನಿ 12 ವರ್ಷಗಳ ವಿಸ್ತೃತ ವಾರಂಟಿ ಪಾಲಿಸಿ ಕೊಡುತ್ತೆ. ಇದು ಗ್ರಾಹಕರಿಗೆ ಒಂದು ದೀರ್ಘಕಾಲದ ಸಪೋರ್ಟ್ ಮತ್ತು ಮನಸ್ಸಿನ ಶಾಂತಿಯನ್ನ ಕೊಡುತ್ತೆ. 12 ವರ್ಷದ ವಾರಂಟಿ ಕೇಳೋಕೆ ಚೆನ್ನಾಗಿದೆ. ಆದ್ರೆ ಇವತ್ತಿನ ಫಾಸ್ಟ್ ಜಗತ್ತಲ್ಲಿ ಒಂದು 5 ವರ್ಷದ ನಂತರ ಕಂಪನಿ ಇಲ್ಲದಿದ್ರೆ ಅಥವಾ ಈ ಮಾಡೆಲ್ ನಿಲ್ಲಿಸ್ಬಿಟ್ರೆ ಏನ್ ಗತಿ? ಇಂಥ ಲಾಂಗ್ ಟರ್ಮ್ ಪ್ರಾಮಿಸ್ಗಳನ್ನ ನಾವು ಎಷ್ಟು ನಂಬಬಹುದು? ಇದು ನ್ಯಾಯಯುತವಾದ ಸಂದೇಹ. ಇದಕ್ಕೆ ಉತ್ತರ ಇಡೋದು ಟೆಕ್ನಾಲಜಿಯ ಕ್ವಾಲಿಟಿಯಲ್ಲಿ. ಈ ಪ್ರಾಡಕ್ಟನ್ನು 10-15 ವರ್ಷ ಬಾಳಿಕೆ ಬರೋ ಹಾಗೆ ಡಿಸೈನ್ ಮಾಡಲಾಗಿದೆ. ವಾರಂಟಿ ಅನ್ನೋದು ಆ ಕ್ವಾಲಿಟಿಯ ಒಂದು ಪ್ರತಿಬಿಂಬ ಅಷ್ಟೇ. ಜೊತೆಗೆ ಭಾರತದಲ್ಲಿ ಇಂತಹ ಸಸ್ಟೇನಬಲ್ ಎನರ್ಜಿ ಸೊಲ್ಯೂಷನ್ಗಳಿಗೆ ಮಾರ್ಕೆಟ್ ವೇಗವಾಗಿ ಬೆಳೀತಿದೆ. ಇದು ಫ್ಯೂಚರ್ ಟೆಕ್ನಾಲಜಿ. ಹಾಗಾಗಿ ದೀರ್ಘಕಾಲದ ಸಪೋರ್ಟ್ ಸಿಗೋ ಸಾಧ್ಯತೆ ಹೆಚ್ಚು. ಸರಿ, ಇದು ವಿಶ್ವಾಸಾರ್ಹ ಮತ್ತು ತುಂಬಾ ಪವರ್ಫುಲ್ ಆಗಿದೆ ಅನ್ನೋದು ಕ್ಲಿಯರ್ ಆಯ್ತು. ಆದರೆ ಮೂಲಗಳಲ್ಲಿ ಇದನ್ನ ಕೇವಲ ಒಂದು ಉಪಕರಣ ಅನ್ನದೇ ಒಂದು ಹೂಡಿಕೆ ಅಂತ ಕರೆದಿದ್ದಾರೆ. ಒಂದು ಬ್ಯಾಕಪ್ ಸಿಸ್ಟಮ್ ಹೇಗೆ ಹೂಡಿಕೆ ಆಗುತ್ತೆ? ಇದನ್ನ ನಾವು ದೊಡ್ಡ ಚಿತ್ರಣದಲ್ಲಿ ನೋಡಿದಾಗ ಅದರ ವ್ಯಾಲ್ಯೂ ಗೊತ್ತಾಗುತ್ತೆ. ಮೊದಲನೇದಾಗಿ ಇದು ಮನೆಯ ಆಸ್ತಿ ಮೌಲ್ಯವನ್ನ ಹೆಚ್ಚಿಸುತ್ತೆ. ಇವತ್ತಿನ ದಿನಗಳಲ್ಲಿ ಸೋಲಾರ್ ಮತ್ತು BESS ಅಂದ್ರೆ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಇರೋ ಮನೆಯನ್ನ ಫ್ಯೂಚರ್ ರೆಡಿ ಹೋಮ್ ಅಂತ ಪರಿಗಣಿಸಲಾಗುತ್ತೆ. ಒಂದ್ ನಿಮಿಷ, ಆದ್ರೆ ಭಾರತದಲ್ಲಿ ಮನೆ ಕೊಂಡ್ಕೊಳ್ಳುವಾಗ ಪವರ್ ಬ್ಯಾಕಪ್ ಇದೆಯಾ ಅಂತ ಕೇಳೋರೆಷ್ಟು ಜನ? ಇದು ನಿಜವಾಗ್ಲೂ ಅಷ್ಟು ದೊಡ್ಡ ಪರಿಣಾಮ ಬೀರುತ್ತಾ ಅಥವಾ ಇದೊಂದು ಒಳ್ಳೆ ಮಾರ್ಕೆಟಿಂಗ್ ಪಾಯಿಂಟಾ? ಸದ್ಯಕ್ಕೆ ಇದು ಪ್ರೀಮಿಯಂ ಸೆಗ್ಮೆಂಟಲ್ಲಿ ಹೆಚ್ಚು ಗಮನ ಸೆಳೆಯೋ ಅಂಶ ಇರಬಹುದು. ಆದರೆ ಈ ಟ್ರೆಂಡ್ ವೇಗವಾಗಿ ಬದಲಾಗ್ತಿದೆ. ಒಂದು 5 ವರ್ಷದ ಹಿಂದೆ ಸ್ಮಾರ್ಟ್ ಹೋಮ್ ಫೀಚರ್ಗಳ ಬಗ್ಗೆ ಯಾರೂ ಕೇಳ್ತಿರ್ಲಿಲ್ಲ. ಇವತ್ತು ಅದೊಂದು ಸಾಮಾನ್ಯ ನಿರೀಕ್ಷೆ. ಹೌದು, ನಿಜ. ಹಾಗೆ ನಿರಂತರ ಮತ್ತು ಕ್ಲೀನ್ ಪವರ್ ಸಪ್ಲೈ ಅನ್ನೋದು ಶೀಘ್ರದಲ್ಲೇ ಒಂದು ಪ್ರಮುಖ ಸೆಲ್ಲಿಂಗ್ ಪಾಯಿಂಟ್ ಆಗ್ಲಿದೆ. ಇದು ನಿಮ್ಮ ಮನೆಯನ್ನ ಬೇರೆ ಮನೆಗಳಿಗಿಂತ ಒಂದು ಹೆಜ್ಜೆ ಮುಂದಿಡುತ್ತೆ. ಜೊತೆಗೆ ಇದು ಪರಿಸರ ಸ್ನೇಹಿಯೂ ಹೌದು. ಪರಿಸರದ ಬಗ್ಗೆ ಹೇಳಿದಿರಿ. GRIHA, ಲೀಡ್ ಮತ್ತು IGBC ಅಂತ ಕೆಲವು ಪದಗಳನ್ನು ಬಳಸಿದ್ದಾರೆ. ಅದರ ಬಗ್ಗೆ ಸ್ವಲ್ಪ ವಿವರಿಸಬಹುದಾ? ಖಂಡಿತ.
ಇವೆಲ್ಲವೂ ಗ್ರೀನ್ ಬಿಲ್ಡಿಂಗ್ ಸರ್ಟಿಫಿಕೇಷನ್ಗಳು. ಈ ವ್ಯವಸ್ಥೆಯು ಮನೆಗಳಿಗೆ ಇಂತಹ ಸರ್ಟಿಫಿಕೇಷನ್ಗಳನ್ನ ಪಡೆಯೋಕೆ ಸಹಾಯ ಮಾಡುತ್ತೆ. ಇದು ಜವಾಬ್ದಾರಿಯುತ ಮತ್ತು ಪರಿಸರ ಪ್ರಜ್ಞೆಯುಳ್ಳ ಮನೆ ಮಾಲೀಕರ ಸಂಕೇತ. ಓ, ಕೆಲವು ಸಂದರ್ಭಗಳಲ್ಲಿ ಇಂಥ ಮನೆಗಳಿಗೆ ಗ್ರೀನ್ ಫೈನಾನ್ಸಿಂಗ್ ಅಡಿಯಲ್ಲಿ ಬ್ಯಾಂಕ್ ಲೋನ್ಗಳಲ್ಲಿ ರಿಯಾಯಿತಿ ಸಿಗೋ ಸಾಧ್ಯತೆಯೂ ಇರುತ್ತೆ. ಇನ್ನು ಇದರ ಡಿಸೈನ್ ಬಗ್ಗೆ ಮಾತಾಡೋಣ. ಟ್ರೆಡಿಷನಲ್ ಇನ್ವರ್ಟರ್ ಮತ್ತೆ ಬ್ಯಾಟರಿಗಳು ನೋಡೋಕೆ ಅಷ್ಟೇನೂ ಚೆನ್ನಾಗಿರಲ್ಲ. ಮನೆಯ ಒಂದು ಮೂಲೆಯಲ್ಲಿ ಜಾಗ ತಿಂತಾವೆ. ಆದರೆ ಮೂಲಗಳಲ್ಲಿರುವ ಚಿತ್ರಗಳನ್ನು ನೋಡಿದ್ರೆ ಇದು ಪೂರ್ತಿ ಬೇರೆ ತರ ಕಾಣುತ್ತೆ. ಹೌದು, ಇದರ ಡಿಸೈನ್ ಒಂದು ದೊಡ್ಡ ಅಟ್ರಾಕ್ಷನ್. ಇದು ಯಾವುದೇ ದೊಡ್ಡ ಶಬ್ದ ಮಾಡೋ ಹೊಗೆ ಉಗುಳೋ ಯಂತ್ರ ಅಲ್ಲ. ಚಿತ್ರಗಳಲ್ಲಿ ನೋಡಿದ ಹಾಗೆ ಇದು ತುಂಬಾ ಸ್ಲೀಕ್ ಡಿಸೈನ್ ಹೊಂದಿದೆ. ಮನೆಯ ಗೋಡೆ ಮೇಲೆ ಒಂದು ಮಾಡರ್ನ್ ಆರ್ಟ್ ಪೀಸ್ ತರ ಕಾಣುತ್ತೆ. ಹೌದು, ಮನೆಯ ಅಲಂಕಾರದ ಜೊತೆ ಸುಲಭವಾಗಿ ಬೆರೆತೋಗುತ್ತೆ. ಅದಕ್ಕಾಗಿಯೇ ಇದರ ಟ್ಯಾಗ್ ಲೈನ್ ಪವರ್ ದಟ್ ಬ್ಲೆಂಡ್ಸ್ ಇನ್ ಸೊ ಲೈಫ್ ನೆವರ್ ಬ್ಲಿಂಕ್ಸ್ ಔಟ್ ಅಂತ ಹೇಳೋದು. ಹಾ, ಮನೆಯ ಅಂದಕ್ಕೆ ಸೇರಿಕೊಳ್ಳುತ್ತದೆ, ಹಾಗಾಗಿ ಜೀವನದಲ್ಲಿ ಅಡ್ಡಿಯಾಗೋದಿಲ್ಲ. ನಿಖರವಾಗಿ. ಇದು ಸಂಪೂರ್ಣ ಕ್ಲೀನ್, ಸೈಲೆಂಟ್ ಮತ್ತು ಇದಕ್ಕೆ ಪೆಟ್ರೋಲ್ ಅಥವಾ ಡೀಸೆಲ್ನಂತಹ ಯಾವುದೇ ಇಂಧನ ಬೇಕಾಗಿಲ್ಲ. ಇದು ಇಡೀ ಕುಟುಂಬದ ಡಿಜಿಟಲ್ ಜೀವನ ಶೈಲಿಯನ್ನ ಹೇಗೆ ಸಶಕ್ತಗೊಳಿಸುತ್ತೆ? ಡಿಜಿಟಲ್ ಸ್ಥಿತಿಸ್ಥಾಪಕತ್ವ ಅಥವಾ ಡಿಜಿಟಲ್ ರೆಸಿಲಿಯನ್ಸ್ ಅಂತ ಒಂದು ಪದ ಬಳಸಿದ್ದಾರೆ. ಅದರ ಅರ್ಥ ಏನು? ಅದರರ್ಥ ನಮ್ಮ ಇಂಟರ್ನೆಟ್ ಆಧಾರಿತ ಜೀವನಕ್ಕೆ, ಅದು ಆಫೀಸ್ ಕೆಲಸ ಇರ್ಲಿ, ಮಕ್ಕಳ ಸ್ಕೂಲ್ ಇರ್ಲಿ ಅಥವಾ ಆನ್ಲೈನ್ ಎಂಟರ್ಟೈನ್ಮೆಂಟ್ ಇರ್ಲಿ, ಅದಕ್ಕೆ ಯಾವುದೇ ಅಡ್ಡಿಯಾಗದ ಹಾಗೆ ಇದು ನೋಡಿಕೊಳ್ಳುತ್ತೆ. ಆ ಸ್ವಿಚ್ ಓವರ್ ಗ್ಯಾಪ್ ಇರಲ್ಲ ಅಂತನಾ? ಎಕ್ಸಾಕ್ಟ್ಲಿ. ಕರೆಂಟ್ ಹೋಗಿ ಬರೋ ಆ ಒಂದು ಕ್ಷಣದ ಗ್ಯಾಪ್ ಕೂಡ ಇರಲ್ಲ. ಸ್ವಿಚ್ ಓವರ್ ತಕ್ಷಣ ಆಗೋದ್ರಿಂದ ನಿಮ್ಮ ವೈಫೈ ರೂಟರ್ ಆಫ್ ಆಗಲ್ಲ, ನಿಮ್ಮ ವಿಡಿಯೋ ಕಾಲ್ ಕಟ್ ಆಗಲ್ಲ. ಇಡೀ ಕುಟುಂಬದ ಡಿಜಿಟಲ್ ಚಟುವಟಿಕೆಗಳು ನಿರಂತರವಾಗಿ ಸಾಗುತ್ತೆ. ಹಾಗಾದ್ರೆ ಇದೆಲ್ಲದರ ಒಟ್ಟು ಸಾರಾಂಶ ಏನಪ್ಪಾ ಅಂದ್ರೆ, ಪವರ್ ಬ್ಯಾಕಪ್ ಬಗ್ಗೆ ನಮ್ಮ ಕಲ್ಪನೆ ಪೂರ್ತಿಯಾಗಿ ಬದಲಾಗಬೇಕಿದೆ. ಇದು ಇನ್ನು ಮುಂದೆ ಕರೆಂಟ್ ಹೋದಾಗ ಹೇಗೋ ಅಡ್ಜಸ್ಟ್ ಮಾಡ್ಕೊಳ್ಳೋದ್ರ ಬಗ್ಗೆ ಅಲ್ಲ. ಖಂಡಿತ ಅಲ್ಲ. ಬದಲಿಗೆ ನಾವು ಕಷ್ಟಪಟ್ಟು ರೂಪಿಸ್ಕೊಂಡಿರೋ ನಮ್ಮ ಮಾಡರ್ನ್, ಕಂಫರ್ಟಬಲ್ ಮತ್ತು ಅಡೆತಡೆ ಇಲ್ಲದ ಜೀವನದ ಗುಣಮಟ್ಟವನ್ನ ಕಾಪಾಡ್ಕೊಳ್ಳೋದ್ರ ಬಗ್ಗೆ. ಖಂಡಿತ. ಇದು ನಮ್ಮ ಬೇರೆ ಎಲ್ಲಾ ಗೃಹೋಪಯೋಗಿ ಉಪಕರಣಗಳಲ್ಲಿ, ಅಂದ್ರೆ ನಮ್ಮ ಲಿಫ್ಟ್, ಎಸಿ, ಫ್ರಿಡ್ಜ್, ಟಿವಿಯಲ್ಲಿ ನಾವು ಮಾಡಿದ ಹೂಡಿಕೆಯನ್ನ ರಕ್ಷಿಸುತ್ತೆ. ಜೊತೆಗೆ ಕುಟುಂಬದ ಡಿಜಿಟಲ್ ಜೀವನ ಶೈಲಿಯನ್ನ ಸಶಕ್ತಗೊಳಿಸುತ್ತೆ. ಇದು ಆಧುನಿಕ ಭಾರತೀಯ ಮನೆಗಳಿಗೆ ಒಂದು ಹೊಸ ವಿಶ್ವಾಸಾರ್ಹತೆಯ ಮಾನದಂಡ. ಅದಕ್ಕಾಗಿಯೇ ಶಾಂತಿಯುತ ರಾತ್ರಿಗಳು, ಶಕ್ತಿಯುತ ದಿನಗಳು ಅನ್ನೋ ಮಾತು ಕೇವಲ ಒಂದು ಸ್ಲೋಗನ್ ಅಲ್ಲ, ಅದು ಈ ತಂತ್ರಜ್ಞಾನ ಕೊಡೋ ಒಂದು ವಾಸ್ತವ. ಈ ಚರ್ಚೆ ಮುಗಿಸೋ ಮೊದಲು ಕೇಳುಗರನ ಒಂದು ಯೋಚನೆಗೆ ಹಚ್ಚುವ ಪ್ರಶ್ನೆ. ನಮ್ಮ ಮನೆಗಳು ಸೆಕ್ಯೂರಿಟಿ ಕ್ಯಾಮೆರಾಗಳಿಂದ ಹಿಡಿದು ಹೆಲ್ತ್ ಮಾನಿಟರ್ಗಳವರೆಗೆ ಸ್ಮಾರ್ಟ್ ಮತ್ತು ಐಒಟಿ ಡಿವೈಸ್ಗಳಿಂದ ಹೆಚ್ಚು ಹೆಚ್ಚು ಕನೆಕ್ಟ್ ಆಗ್ತಿರೋ ಈ ಕಾಲದಲ್ಲಿ ಕೇವಲ ಒಂದು ಕ್ಷಣದ ವಿದ್ಯುತ್ ವೈಫಲ್ಯ ಸೃಷ್ಟಿಸಬಹುದಾದ ಸರಣಿ ಪರಿಣಾಮಗಳ ನಿಜವಾದ ಬೆಲೆ ಏನು? ಇದು ಅಗತ್ಯ ಅನ್ನೋ ಪದದ ನಿಜವಾದ ಅರ್ಥದ ಬಗ್ಗೆ ನಮ್ಮನ್ನ ಮರುಚಿಂತನೆಗೆ ಹಚ್ಚುತ್ತೆ ಅಲ್ವಾ?